ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರೊಫೈಲ್ ಯಾರ್ದಪ್ಪ ಅಂದರೆ ಬಿಂದು ಗೌಡ ಅಂತ ಹೇಳ್ಬಿಟ್ಟು ಹೆಸರಾಗಿರುತ್ತೆ. ಮೊದಲನೇ ಸಮಸ್ಯೆ ಏನಪ್ಪ ಅಂದರೆ ಮಾವನಿಂದ ಆಗಿದೆ ಕಣ್ರಿ ಸಮಸ್ಯೆ ಅಂತ ಮೊದಲನೇ ಹೇಳಿಕೆಯಲ್ಲಿ ಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳು ಯಾರೂ ಇಲ್ಲ ಇವ್ರಿಗೆ. ಕುಟುಂಬ ಬಳ್ಳಾರಿಯಲ್ಲಿದೆ, ಆದರೆ ನಾನು ಮತ್ತು ಗಂಡ ಮಾತ್ರ ಬೆಂಗಳೂರಲ್ಲಿರೋದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕೆಲಸ ಗಂಡನದ್ದು ಸೇಲ್ಸ್ ಮ್ಯಾನೇಜರ್ ವರ್ಕ್ ಆಗಿರುತ್ತೆ. ಇನ್ನು 5ನೇದು ಬಂದ್ಬಿಟ್ಟು ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಅಂತ ನೆನಪಿಲ್ಲ ಇವ್ರಿಗೇನೆ. ಇನ್ನು ನೆಕ್ಸ್ಟ್ ಸಂಸಾರ ಅಷ್ಟೇನು ಸುಖ ಇಲ್ಲ ಸರ್ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಾಧನೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಕಾಲೇಜಿನಲ್ಲಿ ಇದ್ದಾಗಲೇ ತುಂಬ ಹೊತ್ತು ರಾಡು ಇಟ್ಕೊಂಡು ಸುಖ ಪಟ್ಟಿದ್ದೀನಿ, ಅದೇ ನಂದು ದೊಡ್ಡ ಸಾಧನೆ ಆಗಿದೆ ಅಂತ ಮೊದಲನೇ ಹೇಳಿಕೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಾಲ್ ಮಾಡಿದರೆ ಸಾಕು ತೂತು ಎದ್ದೇಳುತ್ತಿತ್ತು, ಯಾರು ಬೇಕಾದರೂ ಬಂದರೂ ಸಹ ಬಿಡುವು ಇಲ್ಲದೆ ಸಖತ್ತಾಗಿ ಸುಖ ಕೊಟ್ಟಿದ್ದೀನಿ ಒಂದೇ ಸಮನೆ ಅಂತ ಇದು 2ನೇ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 3ನೇದು ಬಂದ್ಬಿಟ್ಟು ಸುಮಾರು ಸಲ ಮಾಡಿಸಿಕೊಂಡು ಆಗಲೇ ನಂದು ಊರು ಬಾಗಿಲಾಗೋಗಿದೆ ಅಂತ ಇದು 3ನೇ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಇನ್ನು 4ನೇದು ಬಂದ್ಬಿಟ್ಟು ಇನ್ನು ಮುಂದೆ ಕೊಡೋದಕ್ಕೆ ಆಗಲ್ಲ ಅಂತ ನಾನು ಹೇಳಲ್ಲ, ಆದರೆ ಒಂದು ಮಾತು ಅದೇನು ಅಂದರೆ ಎತ್ತರವಾಗಿ ಇದ್ರೆ ಮಾತ್ರ ಕೊಡೋದು ಅಂತ ಹೇಳಿದ್ದಾರೆ. ಯಾಕೆಂತಂದರೆ ಮುಂಚೆಯಿಂದಲೂ ಇವರಿಗೆ ಎತ್ತರ ಇರೋರು ಕಂಡ್ರೆ ಸ್ವಲ್ಪ ಇಷ್ಟ ಅಂತ ಅಂದ್ಬಿಟ್ಟು, ಯಾಕೆಂದರೆ ಎತ್ತರ ಇದ್ದರೆ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಇವರು ಸ್ವಲ್ಪ ಹೈಟ್ ಇದ್ದಾರೆ ಸ್ನೇಹಿತರೆ, ಆ ಒಂದು ಕಾರಣಕ್ಕೋಸ್ಕರ. ನೆಕ್ಸ್ಟ್ ಜಮೀನು ಹೀಗೆ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಮೊದಲನೇದು ಏನಪ್ಪ ಅಂದರೆ ಕೊನೆಯ ಪಕ್ಷ ಒಂದು 2 ಎಕರೆ ಜಮೀನಾದರೂ ಇರಬೇಕು, ತೋಟದಲ್ಲಿ ಟೊಮೆಟೊ ಹಾಗೂ ಬೆಳ್ಳುಳ್ಳಿ ಇವೆಲ್ಲವನ್ನು ಬೆಳೆಯುವ ಥರ ಇರಬೇಕು ಅಂತ ಇದು ಮೊದಲನೇದು. 2ನೇದು ಬಂದ್ಬಿಟ್ಟು ನೀರಾವರಿ ಇದ್ದರೆ ಓಕೆ, ಹಾಗೆ ಇತ್ತೀಚೆಗೆ ಕೆಲಸ ಮಾಡುವವರು ಕೂಡ ಯಾರೂ ಸಿಗೋದಿಲ್ಲ, ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು ಅಂತ ಇದು 2ನೇದಾಗಿರುತ್ತೆ. ಇನ್ನು 3ನೇದು ಬಂದ್ಬಿಟ್ಟು ದಿನಕ್ಕೆ 2 ಹೊತ್ತು ಚೆನ್ನಾಗಿ ಮಾಡೋದಕ್ಕೆ ಕೊಡ್ತೀನಿ, ಹಾಗೆ 5 ನಿಮಿಷಕ್ಕೆ ಫ್ರೀ ಬಿಡ್ತೀನಿ, ಸ್ವಲ್ಪ ಹೊತ್ತು ಮಲಗಿಸಿಕೊಂಡು ನಂತರ ಶುರು ಮಾಡ್ಬೋದು, ಆದರೆ ಸ್ವಲ್ಪ ಹೊತ್ತು ಮಧ್ಯದಲ್ಲಿ ಸ್ವಲ್ಪ ಫ್ರೀ ಬಿಡ್ತಾ ಇರಬೇಕು ಅಂತ ಇದು ಜಮೀನು ಹೀಗಿದ್ರೆ ಸಾಕು ಅಂತ ಅನ್ನೋದ್ರ ಬಗ್ಗೆಯಲ್ಲಿ ಇದಿಷ್ಟನ್ನು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು.